ಇವಾಗ ಚಮ್ರಾ ಪೀಕ್ ಪಾಯಿಂಟ್ ಅಂತೂ ಟ್ರೆಕ್ಕಿಂಗ್ ಮಾಡಕ್ಕಾಗಿಲ್ಲ. ಇವಾಗ ಕುರುಂಬಲ ಕೊಟ್ಟ ವಿ ಪಾಯಿಂಟ್ ಅಂತ ಬಂದಿದೀವಿ ಈಗ. ಸೊ ಇದನ್ನು ಸ್ವಲ್ಪ ಜೀಪಲ್ಲಿ ಕರ್ಕೊಂಡು ಹೋಗ್ತಾರಂತ ಸ್ವಲ್ಪ ದೂರ. ಅದೊಂದು ಸ್ವಲ್ಪ ಅಡ್ವೆಂಚರ್ ಇರುತ್ತೆ ಜೀಪ್ ಅಂತ ಹೇಳಿದ್ರು. ಬಟ್ ಇಲ್ಲಿಂದ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕಡೆನೂ ಹೆವಿ ಕಾಸ್ಟ್ ಇದೆಯಪ್ಪ. ಕೇರಳ ಕಡೆ ಅಂತ ಟೂರಿಸಂ ಡಿಪಾರ್ಟ್ಮೆಂಟ್ ಅಂತ ಕುರುಂಬಲ ಕೊಟ್ಟ ಅಂತ ಈ ಪ್ಲೇಸ್ ಹೋಗಕ್ಕೆ 600 ರೂಪಾಯಿ ಅಂತೆ 5 ಜನಕ್ಕೆ. ನೆಕ್ಸ್ಟ್ ಇನ್ನೊಂದು ಜೀಪ್ ಮಾಡ್ಕೊಬೇಕಂತೆ, ಅದಕ್ಕೆ 600 ರೂಪಾಯಿ. ಈಗ 1200 ರೂಪಾಯಿ ಆಗುತ್ತೆ. ನಾವೊಂದು 10 ಜನ ಇದ್ದೀವಿ ಈಗ. ಬಟ್ ಏನಪ್ಪಾ ಅಂತಂದ್ರೆ ಹೆವಿ ಕಾಸ್ಟ್ಲಿ ಇದೆ ಇಲ್ಲ ಅಂತ ಕುರುಮಲ ಕೊಟ್ಟ ವ್ಯೂ ಪಾಯಿಂಟ್ ಅಲ್ಲಿ. ಓಕೆ ಓಕೆ, ಬಟ್ ನಡ್ಕೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಹಾಕೊಂಡ್ವಿ. ಆಲ್ರೆಡಿ ಬಿಸಿಲು ಬಂದ್ಬಿಟ್ಟಿದೆ. ಸ್ವಲ್ಪ ಮೈಲ್ಡ್ ಆಗಿತ್ತು ಅಂತಂದ್ರೆ ಆರಾಮಾಗಿ ನಡ್ಕೊಂಡೇ ಹೋಗ್ಬಿಡ್ಬೋದಿತ್ತು. ಸೊ ಬಿಸಿಲೆಲ್ಲ ನಡ್ಕೊಂಡು ಹೋಗೋ ವರ್ಷ ಟೈಮ್ ಆಗ್ಬಿಡುತ್ತೆ. ಇನ್ನು ಬೇರೆ ಬೇರೆ ಪ್ಲೇಸ್ಗಳಿಗೂ ನಾವು ಪಿಕಪ್ ಮಾಡಕ್ ಆಗಲ್ಲ. ಬನ್ನಿ ನೋಡೋಣ. ಇವಾಗ ಜೀಪ್ ಹೋಗೋ ಪ್ಲಾನ್ ಇದೆ. ಕುರುಂಬಳ ಕೊಟ್ಟ ಜೀಪಿಗೆ ಅಲ್ಲಿ ಏನೇನಿದೆ ನೆಕ್ಸ್ಟ್ ಅದನ್ನ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಯಾವ ತರ ಅಡ್ವೆಂಚರ್ ರೈಡ್ ಇದೆ, ಹೆಂಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿನ ವ್ಯೂ ಹೇಗಿದೆ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಇವರು ಫೈನಲ್ ಇವಾಗ ಇವ್ರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು 2 ಜೀಪ್ನ ಬುಕ್ ಮಾಡ್ಕೊಂಡ್ವಿ. ಒಂದು ಜೀಪಿಗೆ 600 ರೂಪಾಯಿ, ಇನ್ನೊಂದು ಜೀಪಿಗೆ 600 ರೂಪಾಯಿ, ಟೋಟಲಿ 1200 ರೂಪಾಯಿ ಇತ್ತು. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 3 ಕಿಲೋಮೀಟರ್ ಆಗುತ್ತೆ. ಅಪ್ ಅಂಡ್ ಡೌನ್ 2 ಸೇರಿ ನಮಗೆ 1200 ರೂಪಾಯಿಗೆ ಒಪ್ಕೊಂಡ್ರು. ಬಟ್ ತುಂಬಾ ಕಮ್ಮಿ ಮಾಡಿದ್ವಿ, ಸ್ವಲ್ಪ ಕಮ್ಮಿ ಮಾಡ್ಕೊಡಿ ಅಂತ. 1 ರೂಪಾಯಿ ಕೂಡ ಕಮ್ಮಿ ಮಾಡ್ಕೊಂಡಿಲ್ಲ. ಬಟ್ ಅವ್ರು ಹೇಳಿದ್ರು ಸ್ವಲ್ಪ ರೋಡಿನ ಕಂಡೀಷನ್ ಸ್ವಲ್ಪ ಚೆನ್ನಾಗಿಲ್ಲ ಹಾಗೆ ಅಂತ ಹೇಳಿದ್ರು. ನೋಡೋಣ ಹೇಗಿರುತ್ತೆ ಅಂತ ಬನ್ನಿ. ಜೀಪ ಕೂತ್ಕೊಂಡಿದೀವಿ ಇವಾಗ. ಗೊತ್ತು ಅಲ್ಲಿಂದ ಇಲ್ಲಿವರೆಗೂ ಜೀಪ್ ಇಂದ ಕರ್ಕೊಂಡ್ ಬಂದ್ರು. ಇಲ್ಲಿ ಸ್ಟಾಪ್ ಇಂದ ಒಂದು 300 ಮೀಟರ್ ನಡ್ಕೊಂಡು ಹೋಗ್ಬೇಕಂತ. ಬಟ್ ಇಲ್ಲಿಂದ ಒಂದು ಜರ್ನಿ ಒಂಥರ ಮಸ್ತ್ ಆಗಿದೆ. ಫುಲ್ ಆಫ್ ರೋಡಿಂಗ್ ಇದೆ ಇದು. ಬೈಕ್ ಅಲ್ಲಿ ಏನಾದ್ರು ಹೋಗ್ತೀನಿ ಅಂತಂದ್ರೆ ಅದಕ್ಕೊಂದು ಸಪ್ರೇಟ್ ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ ನ ಪೇ ಮಾಡಿ ಹೋಗ್ಬೋದು ಆಫ್ ರೋಡ್. ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ. 300 ಮೀಟರ್ ನಡ್ಕೊಂಡು ಹೋಗ್ಬೇಕಂತ ಇಲ್ಲಿಂದ. ಬಟ್ ಚೆನ್ನಾಗಿದೆ ಪ್ಲೇಸ್, ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಬ್ರೋ ಹೇಗಿತ್ತು ಜೀಪ್ ರೈಡ್? ಹೇಗಿತ್ತು? ಅಷ್ಟೊಂದು ಆಫ್ ರೋಡ್ ಇರ್ಲಿಲ್ಲ ಫ್ರೆಂಡ್ಸ್. ಅಷ್ಟೊಂದು ಆಫ್ ರೋಡ್ ಅಂತ ಅನಿಸ್ತಿಲ್ಲ. ಬರೀ ಅಷ್ಟು ದೂರಕ್ಕೆ 600 ರೂಪಾಯಿ ಅಂದ್ರೆ ವರ್ತಿಲ್ಲ ಅದು. ಯಾರು ಬ್ರೋ? ಬನ್ನಿ. ಆಕ್ಚುಲಿ ಇಲ್ಲಿ ತನಕ ಜೀಪ್ ಹೋಗ್ಬೋದು, ಬಟ್ ಏನಕ್ಕೆ ಅಲ್ಲಿ ನಿಲ್ಸಿದ್ರು ಅಂತ ಗೊತ್ತಾಗ್ಲಿಲ್ಲ. ಅಭಿ ಹೆಂಗಿತ್ತು ಜೀಪ್ ರೈಡ್? ಅದ್ಭುತವಾಗಿತ್ತು.
ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ನಡ್ಕೊಂಡ್ ಬರೋದು ಒಳ್ಳೇದಾಯ್ತು ಅಂತ. ತೇಜ್ ಅವ್ರ ಹೆಂಗಿತ್ತು ಆಫ್ ರೋಡಿಂಗ್? ಹೊಟ್ಟೆ ಎಲ್ಲ ತೊಳಸ್ತಾ ಇದೆ. ಹಂಗಿತ್ತು. ಇಲ್ಲಿ ಶಂಕರ ಬಾ ಗುರು, ಹೆಂಗಿತ್ತು ಗುರು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್? ನಾನು ಹೇಳ್ದೆ 17 ಅಲ್ಲಿ ನಾಷ್ಟ ಮಾಡಿದ್ರೆ ಆಮ್ಲೆಟ್ ಆಗ್ತದೆ ಅಂತ. ಪಕ್ಕ ಚಿಕನ್ ತಿನ್ಕೊಂಡ್ ಬಂದ್ರಲ್ಲ ಬ್ರೇಕ್ಫಾಸ್ಟ್ ನೀವೆಲ್ಲ ಅದೇ ನಾನು ತಿಂದಿದ್ರೆ ಯಾರು ಅಣ್ಣಂತೇಳಿ ಹೇಳ್ರು ಆಕ್ಷನ್ ಮಾಡ್ರಿ ಈಗ, ಮೋಯಮೆ ಆಕ್ಷನ್. ಅದೆಲ್ಲ ಸೆಲ್ಫೀಸ್ ತಗೊಂಡಿರಲ್ಲ. ಗುರು ಬೈಕ್ ಎಲ್ಲ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೋದು ಗುರು ನೋಡಿ. ತೇಜು ಸೇಮ್ ಆ ಗಾಡಿ ತಾಳಕ್ಕೆ, ಆ ಗಾಡಿ ಸೇಮ್. ನಿಜ ಆಫ್ ರೋಡಿಂಗ್ ಮಾತ್ರ ಸಕ್ಕದಾಗಿ ಮಾಡ್ಬೋದು. ನೋಡಿದ್ರಲ್ಲ ಹೆಂಗೋದ್ರು? ಇಲ್ಲ ಇಲ್ಲ, ನಮ್ ಕಡೆನು ಈ ತರ ಒಂದು ಆಫ್ ರೋಡಿಂಗ್ ಒಂದು ಪ್ಲೇಸ್ಗಳು ಇದ್ಬಿಟ್ರೆ ಮಸ್ತಾಗಿರುತ್ತಲ್ಲ. ಓಕೆ ಹೋಗಕ್ ಬಾ. ಯಪ್ಪ ಯಾರಿಗಾರು 300 ಮೀಟರ್ ಅಂದವ್ರು 300 ಮೀಟರ್ಗಿಂತ ದೂರನೇ ಇದೆ ಈ ಪ್ಲೇಸ್ ಇದು. ಯಪ್ಪ ಬಾ. ಯಪ್ಪ ಹೆವಿ ಹಪ್ಪಿದೆ ಇದು ಏರಿಯಾ. ನಾನೇನಪ್ಪ ಅನ್ಕೊಂಡಿದ್ದೆ ಜಾಗ ರೋಡ್ ಇದು, ಮತ್ತೆ ಹೆವಿ ಹಪ್ಪಿದೆ ಇದು. ಆಫ್ ರೋಡಿಂಗ್ ಮಾಡೋರ್ಗಂತೂ ಒಳ್ಳೆ ಪ್ಲೇಸ್ ಇದು, ಆಫ್ ರೋಡ್ ಹೋಗೋರ್ಗಂತೂ. ಸುಮ್ನೆ ಯಾಕೋ ಲಾಸ್ ಅನ್ಸ್ತಾ ಇದ್ದಪ್ಪ. ಅಲ್ಲಿ 600 ರೂಪಾಯಿ ಕಾರ್ ಜೀಪ್ ಕೊಟ್ವಿ, ಅಲ್ಲಿನೊಂದು 5 ನಿಮಿಷನೂ ಬಂದಿಲ್ಲ ಜೀಪಲ್ಲಿ. ಇಲ್ಲಿ ನೋಡಿದ್ರೆ ಇಷ್ಟು ದೂರ ನಡ್ಕೊಂಡೇ ಬಂದ್ವಿ. ಏನೋ ವರ್ತ್ ಅನ್ಸ್ತಾ ಇಲ್ಲ ನನ್ಗಿದು. ಸೀನರಿ ಅಂತೂ ಸಕ್ಕತ್ತಾಗಿದೆ ಪ್ಲೇಸ್. ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು, ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಇದೆ ಲಾಸ್ಟ್. ಕಾಣಿಸಲ್ಲ
ಏನೈತೆ ಗುರು ಇಲ್ಲಿ ನೋಡಕ್ಕೆ ಬೆಟ್ಟ ಶಂಕರಂಗೆ ಏನಾದ್ರು ಮ್ಯಾಚ್ ಆಗುತ್ತೆ ಎಕ್ಸ್ಪೆಕ್ಟೆಡ್ ಆಗಿ ಯಾರು ಸಿಕ್ಕಿಲ್ಲ. ಬ್ರೋ ಖುಷಿ ಆಯ್ತಾ ಇಲ್ಲಿ ಬಂದು? ತುಂಬಾ ಖುಷಿ ಆಗ್ತಾ ಇದೆ ಬ್ಯೂಟಿಫುಲ್ ಜಾಗ. 1500 ರೂಪಾಯಿಗೆ 2 ಪೆಟ್ಟಿ ಅಂಗಡಿ ಒಂದ್ ಕಲ್ಲು ಇಷ್ಟೇ. 1600 ರೂಪಾಯಿ ವೇಸ್ಟ್ ಹೋಗಿರಿ ಮಕ್ಕೆ ಬಾಯ್ಲಿ ಇದನ್ನೇನಾದ್ರು ಇದಂತಾರ ಸರ್ ಸ್ಕ್ಯಾಮ್ ಮಾಡ್ತಿದ್ದಾರೆ. ವ್ಯೂ ಪಾಯಿಂಟ್ ಅವ್ರು ಮೊದ್ಲೇ ಹೇಳಿದ್ರು ಬೆಳಗ್ಗೆ ಹೊತ್ತು ಬಂದ್ರೆ ವ್ಯೂ ಪಾಯಿಂಟ್ ಇರುತ್ತೆ, ಇಷ್ಟೊತ್ತಲ್ಲಿ ಬಂದ್ರೆ ಯಾವ ವ್ಯೂ ಪಾಯಿಂಟ್ ಇರಲ್ಲ. ಯಾವ ವ್ಯೂ ಪಾಯಿಂಟ್ ಇಲ್ಲ, ಸಂಜೆವರೆಗೂ ಇಲ್ಲೇ ಇರಿ, ಸನ್ಸೆಟ್ ನೋಡ್ಕೊಂಡು ಮೊದ್ಲೇ ಕರಗಿದ್ಯಾ ಇಲ್ಲಿಂದ 300 ಗುರು ನಿಜವಾಗ್ಲಾಕೋ ಜೀವನ ಜಿಗುಪ್ಸೆ ಹಿಡಿತಾ ಇದೆ ಈ ಪ್ಲೇಸ್ ನೋಡಿ. ಯಾಕೋ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದ್ವಿ, ಬಟ್ ಎಕ್ಸ್ಪೆಕ್ಟೇಷನ್ ಫುಲ್ ಲಾಸ್ ಆಯ್ತು. ಕೇರಳದಲ್ಲಿ ಟೂರಿಸ್ಟ್ ಪ್ಲೇಸ್ ಬ್ಯಾನ್ ಆಗ್ಬೇಕು. ಏನೊಂದೇನು ಇಲ್ಲ ಇಲ್ಲಿ. ಫ್ರೆಂಡ್ಸ್ ವಾಟರ್ ನಾಗರಾಜ್ ಹೇಳೋದು ಗ್ಯಾರಂಟಿ. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಬ್ಯಾನ್ ಆಗ್ಬೇಕು. ನೀರ್ ಸರಿ ಇಲ್ಲ, ಪ್ಲೇಸ್ ಸರಿ ಇಲ್ಲ, ಜೀಪ್ ಸರಿ ಇಲ್ಲ. ಬ್ಯಾನ್ ಆಗ್ಬೇಕು, ಬ್ಯಾನ್ ಆಗ್ಬೇಕು, ಬ್ಯಾನ್ ಆಗ್ಬೇಕು. ಅಲ್ಲಿ ಕುಡ್ದಿದ್ ನೀರೆಲ್ಲ ಕಣ ಕುಡ್ಬಿಟ್ಟದ. ದಯವಿಟ್ಟು ಯಾರು ಬರಕ್ ಹೋಗ್ಬಿಡಿ ಇಲ್ಲಿಗೆ, ಈ ಪ್ಲೇಸ್ಗೆ. ಹೋಗಪ್ಪ ಬೇಜಾರಾಗೋಯ್ತು ಈ ಪ್ಲೇಸ್ ಬಂದು. ಅಷ್ಟ್ ದೂರ ನಡ್ಕೊಂಬಂದು ಏನೋ ಇರುತ್ತೆ ಅಂತ ಖುಷಿಯಾಗಿ ಬಂದ್ರೆ ಇಲ್ಲಿ ಯಾವ್ದೋ ಒಂದು ಸುತ್ತಮುತ್ತಲು ಪೊದೆ, 1-2 ಪೆಟ್ಟಿ ಅಂಗಡಿ, ಒಂದ್ ದೊಡ್ಡ ಬಂಡೆಕಲ್ಲು. ಹೋಗಪ್ಪ ಬೇಜಾರಾಯ್ತು. ಆಲ್ಮೋಸ್ಟ್ ಈ ಕೇರಳ ಕಡೆ ಎಲ್ಲ ಪ್ರತಿಯೊಂದು ಕಡೆ ಹೋಗ್ಬೇಕು ಅಂದ್ರೆ ಎಂಟ್ರಿ ಫೀಸ್ ಜಾಸ್ತಿ ಇರುತ್ತೆ, ಮತ್ತೆ ಸ್ಕ್ಯಾಮರ್ಸ್ ಜಾಸ್ತಿ ಇಲ್ಲಲ್ಲ. ಅಲ್ಲೋದ್ರೆ ಈ ತರ ಇರುತ್ತೆ, ಈ ತರ ಪ್ಲೇಸಸ್ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ದುಡ್ಡಂತ ಇಸ್ಕೊಂತಾರೆ. ಬಟ್ ಯಾರು ಹತ್ರನು ದುಡ್ಡು ಕೊಡಕ್ ಹೋಗ್ಬೇಡಿ, ಜೀಪಲ್ ಅಂತ ಮಾಡ್ಕೊಂಡು ಹೋಗ್ಬೇಡಿ. ಹೆವಿ ಸ್ಕ್ಯಾಮ್ ಇದೆ ಇಲ್ಲ ಅಂತ ಕೇರಳ ಕಡೆ. ನಮ್ಮ ಅಪ್ಪಂಗ್ ತೋರ್ಸ್ಕಿಸ್ಬಿಟ್ರೆ ಬರ್ರಿ ಇಲ್ಲ ಬ್ರಾ, ಇಷ್ಟು ದೂರ ನಾವ್ ನಡ್ಕೊಂಬಂದು ಲೇರಂದ್ರೆ ಏನು ಇಲ್ಲ. ಏನ್ ಅನ್ಸೈತೆ ಬ್ರಾ? ಈ ತರ ಪ್ಲೇಸ್ ಇದ್ರೆ ಯಾರು ಬರ್ತಾರ ಸರ್? ಬೆರ್ಕೆ ನನ್ ಮಕ್ಳು ಅಪ್ಪಂಗ್ ಬಿಟ್ರ ಸರ್ ಇವ್ರು 1200 ರೂಪಾಯಿ ಇಸ್ಕೊಂಡು ಎಲ್ಲ. ಏನ್ ಬ್ರೋ ಸೀಕ್ರೆಟ್? ಕಟ್ ಮಾಡಿ ಅಷ್ಟು ಸೀಕ್ರೆಟ್? ಯಾವತ್ತು ಬರಕ್ಕೆ ಹೋಗ್ಬಿಡಿ. ಆನೆ 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 ಬಂದ್ಬಿಡಿ ಫುಲ್ ಬಂದ್ಬಿಡಿ ಎಲ್ಲರೂ. ಮ್ಯಾರಥಾನ್